ಟಿವಿ ಚಾನೆಲ್ಗಳಲ್ಲಿ ಬರುವಂತಹ ಒಂದಷ್ಟು ಕಾರ್ಯಕ್ರಮಗಳ ಕುರಿತಾಗಿ ಮಾತಾಡಕ್ಕೆ ಬಂದಿದ್ದೀವಿ. ಕಾರ್ಯಕ್ರಮಗಳು ಅಂದ್ರೆ ಮನೋರಂಜನಾ ಕಾರ್ಯಕ್ರಮಗಳ ಕುರಿತು ಮಾತಾಡಲಿಕ್ಕೆ ಬಂದಿದೆ. ಟ್ಯಾಲೆಂಟ್ ಅನ್ನ ಏನು ಒಂಥರ ಹಿಡನ್ ಟ್ಯಾಲೆಂಟ್ ತರ ಅವರು ತನ್ನೊಳಗೆ ಇಟ್ಕೊಂಡಿದ್ರು, ಅದನ್ನ ಜನಗಳ ಮುಂದೆ ಬೆಳೆಸೋದ್ರ ಜೊತೆಗೆ ಅವರ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅದು ತಮ್ಮಲ್ಲಿ ಇನ್ನೂ ಯಥೇಚ್ಛವಾಗಿ ಇದೆ. ಅದು ಜನಗಳ ಮುಂದೆ ಕಾಣಿಸ್ಲಿ ಅನ್ನೋ ರೀತಿಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹೊರಗೆ ತರುವಂತಹ ಪ್ರಯತ್ನ ನಡೆದಿತ್ತು. ಅದು ಟ್ರೂ ಆಗಿ ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ, ಸೀಸನ್ 3, 4, 5 ಅಂತ ಎಲ್ಲ ಮಾಡ್ತಾ ಹೋಗ್ತಾರೆ. 3, 4, 5, 6 ಈ ತರದ್ರೆಲ್ಲ ಎಲ್ಲ ಏನಾಗುತ್ತೆ, ಸೀಸನ್ 1 and 2 ನಲ್ಲಿ ಇರ್ತಾರಲ್ಲ ಅವ್ರನ್ನೇ ಕರ್ಕೊಬರೋದು ಹಾಕೋದು, ಅಥವಾ ಆಲ್ರೆಡಿ ರೆಕಗ್ನೈಸ್ ಆಗಿರುವಂತಹ ವ್ಯಕ್ತಿಗಳನ್ನ ಕರ್ಕೊಬರೋದು, ಅಲ್ಲಿ ಏನು ಒಂದು ಕಾಮಿಡಿ ಶೋಸ್ ಆಗಿರ್ಬೋದು ಅಥವಾ ಬೇರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು, ಇದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇವರ ಉದ್ದೇಶ ಸ್ಟಾರ್ಟ್ ಆಗಿದ್ದು ಪ್ರತಿಭೆಗಳನ್ನ ಆಚೆ ತರಬೇಕು ಅನ್ನೋದಕ್ಕೋಸ್ಕರ. ಆ ಪ್ರತಿಭೆಗಳನ್ನ ಆಚೆ ತರುವಂತಹ ಕಾರ್ಯಗಳು ಸರಿಯಾಗಿ ಆಗ್ಬೇಕಲ್ಲ. ಸೀಸನ್ ನಡೀತು ಅಂದ್ರೆ ಅವ್ರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟ ರೀತಿನೇ ಆ ವೇದಿಕೆ ಅನ್ನೋದು ಬೇರೆಯವ್ರಿಗೂ ಸೃಷ್ಟಿ ಆಗ್ಬೇಕು. ಸ್ಟಾರ್ಟ್ ಮಾಡಿದ್ದೆ ಒಬ್ರನ್ನ ಗುರ್ತಿಸ್ಬೇಕು, ಜೊತೆಗೆ ಗುರ್ತಿಸ್ಬೇಕು, ಅವರ ಚಾನೆಲ್ ನ ಗುರ್ತಿಸ್ಕೊಳ್ಳೋದ್ರ ಜೊತೆಗೆ ಆ ವ್ಯಕ್ತಿತ್ವವನ್ನ ಗುರ್ತಿಸ್ಬೇಕು ಅಂಡ್ ಅವ್ರಿಗೆ ಒಂದಷ್ಟು ವೇದಿಕೆಗಳನ್ನ ಸಿದ್ಧ ಮಾಡಬೇಕು, ಜೊತೆಗೆ ತನ್ನ ಚಾನೆಲ್ ನ TRP ಕೂಡ ಹೆಚ್ಚು ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಆರಂಭ ಮಾಡಿ ಸೀಸನ್ 1, ಸೀಸನ್ 2 ನಲ್ಲಿ ತಾವು ತಮ್ಮ ಚಾನೆಲ್ ನ ಒಂದಷ್ಟು ಮುಖಗಳನ್ನ ತೋರಿಸಿರ್ತೀರಾ. ಅಲ್ಲಿ ನನಗೂ ಅವಕಾಶ ಸಿಗತ್ತೇನೋ ಅನ್ಕೊಂಡು ಒಂದಷ್ಟು ಏನು ಟ್ರೈನಿಂಗ್ ಕ್ಲಾಸ್ಗಳಿಗೋ ಅಥವಾ ಡ್ಯಾನ್ಸ್ ಕ್ಲಾಸ್ಗಳಿಗೋ ಅಥವಾ ಒಂದು ಏನು ನಟನ ರಂಗಕ್ಕೋ ಅಥವಾ ಡ್ರಾಮಾ ಕ್ಲಾಸ್ಗಳಿಗೋ ಈ ತರ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಯ್ತಾ. ಅವರೆಲ್ಲ ಕಷ್ಟಪಡೋದಕ್ಕೆ ದಯಮಾಡಿ ಒಂದಷ್ಟು ವೇದಿಕೆಗಳನ್ನ ಸೃಷ್ಟಿ ಮಾಡಿ ಆಯ್ತಾ. ಎಷ್ಟೋ ಜನ ನಾನು ಇವಾಗ ಸೀಸನ್ 1 ಬಂದಿದೆ, ಸೀಸನ್ 2 ಬಂದಿದೆ, ನೆಕ್ಸ್ಟ್ 3 ಅಲ್ಲಿ ನಾನು ಕಾಣಿಸ್ಕೋಬಹುದೇನೋ, ನನಗೂ ಅವಕಾಶ ಸಿಗ್ಬೋದೇನೋ, ಅದಕ್ಕೆ ನಾನು ಏನೆಲ್ಲ ತರಬೇತಿಯನ್ನ ತಗೊಳಕ್ ಸಾಧ್ಯನೋ ಅಷ್ಟು ತರಬೇತಿಯನ್ನ ತಗೊಳ್ಳೋಣ. ಆ ತರಬೇತಿ ಮುಖಾಂತರ ನಾನು ಒಂದಷ್ಟು ತಯಾರಿಯಾಗಿ ಚಾನೆಲ್ಗಳ ಮುಂದೆ ನಿಂತ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗೆ ಬದಲಾಗಿರ್ತಾರೆ ಜನ. ಆ ತರ ಬದಲಾದಂತಹ ವ್ಯಕ್ತಿಗಳನ್ನ ಅವರ ಪ್ರತಿಭೆಯನ್ನ ಗುರುತಿಸೋದ್ರ ಮೂಲಕ ಅವರು ಏನು ತರಬೇತಿಯನ್ನ ತಗೊಂಡು ತಯಾರಾಗಿರ್ತಾರೆ ಅವರಿಗೆ ಅವಕಾಶ ಕೊಡೋದ್ರ ಮೂಲಕ ಒಂದಷ್ಟು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡಿ. ಇದು ನನಗನ್ಸಿದ್ದು. ಇದರಲ್ಲಿ ಏನಾದ್ರೂ ತಪ್ಪು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ರು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ ಅಂಡ್ ನಾನು ಕೂಡ ಸಖತ್ತಾಗಿದ್ದೀನಿ. ಎಲ್ರಿಗೂ ಕೂಡ ಮೇಘನ ಯುವಶಂಕರ್ ಘಟ್ಟ ಚಾನಲ್ಗೆ ತಾವೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಏನ್ ವಿಚಾರ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅನ್ಕೊಂಡ್ರಾ? ಇವತ್ತು ಏನಿಲ್ಲ, ಟಿವಿ ಚಾನೆಲ್ಗಳಲ್ಲಿ ಬರುವಂತಹ ಒಂದಷ್ಟು ಕಾರ್ಯಕ್ರಮಗಳ ಕುರಿತಾಗಿ ಮಾತಾಡಕ್ ಬಂದಿದ್ದೀನಿ. ಕಾರ್ಯಕ್ರಮಗಳು ಅಂದ್ರೆ ಮನೋರಂಜನಾ ಕಾರ್ಯಕ್ರಮಗಳ ಕುರಿತು ಮಾತಾಡಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಕಲರ್ಸ್ ಕನ್ನಡ ಆಗಿರ್ಬೋದು ಅಥವಾ ಜಿ ಕನ್ನಡಗಳಾಗಿರ್ಬೋದು ಎಲ್ಲ ಏನ್ ಮಾಡತ್ತೆ, ಒಂದಷ್ಟು ಎಂಟರ್ಟೈನ್ಮೆಂಟಿಕ್ ಪ್ರೋಗ್ರಾಮ್ಗಳನ್ನ ಮಾಡತ್ತೆ ಆಯ್ತಾ. ಮುಂಚೆ ಸ್ಟಾರ್ಟಿಂಗು ಲೈಕ್ ಸೀಸನ್ 1, 2 ಆ ಥರ ಟೈಮಲ್ಲಿ ಏನ್ ಮಾಡ್ತಾ ಇದ್ವು ಅಂದ್ರೆ, ಒಂದಷ್ಟು ಕಷ್ಟದಿಂದ ಬೆಳೆದಿರೋರು ಅಥವಾ ನಿಜವಾದ ಪ್ರತಿಭೆಯನ್ನ ಹೊಂದಿರೋರ್ನೋ ಈ ರೀತಿ ಕಾರ್ಯಕ್ರಮಗಳಿಗೆ ಕರ್ಕೊಬಂದು ಅವರನ್ನ ಜನರಿಗೆ ಒಂದು ರೀತಿ ಹೊಸದಾಗಿ ಪರಿಚಯ ಮಾಡಿಸುವಂತಹ ರೀತಿಯಲ್ಲಿ, ಹಾಗೆ ಅವರ ಟ್ಯಾಲೆಂಟ್ ಅನ್ನ ಏನು ಒಂಥರ ಹಿಡನ್ ಟ್ಯಾಲೆಂಟ್ ತರ ಅವರು ತನ್ನೊಳಗೆ ಇಟ್ಕೊಂಡಿದ್ರು, ಅದನ್ನ ಜನಗಳ ಮುಂದೆ ಬೆಳೆಸೋದ್ರ ಜೊತೆಗೆ ಅವರ ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಸಿಂಗಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅದು ತಮ್ಮಲ್ಲಿ ಇನ್ನೂ ಯಥೇಚ್ಛವಾಗಿ ಇದೆ. ಅದು ಜನಗಳ ಮುಂದೆ ಕಾಣಿಸ್ಲಿ ಅನ್ನೋ ರೀತಿಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹೊರಗೆ ತರುವಂತಹ ಪ್ರಯತ್ನ ನಡೆದಿತ್ತು. ಅದು ಟ್ರೂ ಆಗಿ ಇರ್ತಿತ್ತು. ಬಟ್ ಹೋಗ್ತಾ ಯಾವಾಗ ಕಾಂಪಿಟೇಷನ್ಸ್ ಹೆಚ್ಚಾಗ್ತಾ ಹೋಯ್ತು ಅಥವಾ TRP ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾ ಹೋದ್ರು, ಅಲ್ಲಿಂದ ಚಾನೆಲ್ಗಳು ತಮ್ಮ ಮನೋರಂಜನಾ ಕಾರ್ಯಕ್ರಮದ ಅಸ್ತಿತ್ವವನ್ನೇ ಕಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಮುಂಚೆ ಕಾಮಿಡಿ ಕಿಲಾಡಿ ಆಗಿರ್ಬೋದು ಅಥವಾ ಕನ್ನಡದಲ್ಲಿ ಏನು ಮಜಾ ಭಾರತನ ಕಾಮಿಡಿ ಶೋ ಬರ್ತಾ ಇತ್ತಲ್ಲ, ಆ ಕಾರ್ಯಕ್ರಮಗಳಲ್ಲಿ ಮುಂಚೆ ಎಲ್ಲ ಆಡಿಷನ್ ಮಾಡಿ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿ ಆ ಕಾರ್ಯಕ್ರಮಗಳಿಗೆ ಚೂಸ್ ಮಾಡಿ ಜನಗಳನ್ನ ಒಂದು ವೇದಿಕೆ ರೀತಿ ಮಾಡ್ಕೊಡ್ತಾ ಇದ್ರು. ಆದ್ರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ, ಸೀಸನ್ 3, 4, 5 ಅಂತ ಎಲ್ಲ ಮಾಡ್ತಾ ಹೋಗ್ತಾರೆ. 3, 4, 5, 6 ಈ ತರದ್ರೆಲ್ಲ ಎಲ್ಲ ಏನಾಗುತ್ತೆ, ಸೀಸನ್ 1 and 2 ನಲ್ಲಿ ಇರ್ತಾರಲ್ಲ ಅವ್ರನ್ನೇ ಕರ್ಕೊಬರೋದು ಹಾಕೋದು, ಅಥವಾ ಆಲ್ರೆಡಿ ರೆಕಗ್ನೈಸ್ ಆಗಿರುವಂತಹ ವ್ಯಕ್ತಿಗಳನ್ನ ಕರ್ಕೊಬರೋದು, ಅಲ್ಲಿ ಏನು ಒಂದು ಕಾಮಿಡಿ ಶೋಸ್ ಆಗಿರ್ಬೋದು ಅಥವಾ ಬೇರೆ
ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಇದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ನಾವು ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಅವ್ರದ್ದು ಟಿ ಆರ್ ಪಿಗೋಸ್ಕರ ಮಾಡೋದು ತಪ್ಪು ಅಂತನೂ ಹೇಳ್ತಾ ಇಲ್ಲ, ಮಾಡಬೇಕು. ಆದರೆ ಆ ಒಂದು ವೇದಿಕೆ ಅನ್ನೋದು ಓಪನ್ ಆಗಿದ್ದು ಯಾಕೆ? ಒಂದಷ್ಟು ಪ್ರತಿಭೆಗಳನ್ನ ಗುರುತಿಸೋದಕ್ಕೆ, ಒಂದಷ್ಟು ಪ್ರತಿಭೆಗಳನ್ನ ಜನಗಳ ಮುಂದೆ ತಂದು ನಿಲ್ಲಿಸಿ ಇವರಲ್ಲೂ ಇಂಥ ಪ್ರತಿಭೆ ಇದೆ, ಇಂಥವ್ರನ್ನ ಗುರುತಿಸಿ ಆ್ಯಂಡ್ ಆ ಪ್ರತಿಭೆಗಳನ್ನ ನೋಡಿ ನಿಮ್ಮಲ್ಲಿರುವಂತಹ ಪ್ರತಿಭೆನೂ ಆಚೆ ಬರಲಿ ಅನ್ನೋದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ, ಆಲ್ರೆಡಿ ರೆಕಗ್ನೈಸ್ ಆಗಿರುವಂತಹ ವ್ಯಕ್ತಿಗಳನ್ನ, ಆಲ್ರೆಡಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದಂತಹ ವ್ಯಕ್ತಿಗಳನ್ನ, ಆಲ್ರೆಡಿ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಕರ್ಕೊಬಂದು ಆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಹಾಕೊಳ್ತಾರೆ. ಹಾಗೆ ಹಾಕೊಂಡಾಗ ನೆಕ್ಸ್ಟು ಆ ಪ್ರತಿಭೆ ಅನ್ನೋದನ್ನ ಹುಟ್ಟಿಸ್ಕೊಂಡಿರ್ತಾರಲ್ಲ ಅವ್ರುಗಳು ಎಲ್ಲಿಗೆ ಹೋಗ್ಬೇಕು ಅಲ್ವಾ? ಅವ್ರುಗಳಿಗೂ ಅವಕಾಶ ಅನ್ನೋದು ಸರಿಯಾಗಿ ಸಿಗ್ಬೇಕಲ್ವಾ? ಆ ಅವಕಾಶಗಳನ್ನ ಕೊಡದೆ ಕಿತ್ಕೊಳ್ತಾ ಇದಾರಲ್ವಾ ಎಲ್ಲೋ ಒಂದ್ ಕಡೆ. ಇವರ ಉದ್ದೇಶ ಸ್ಟಾರ್ಟ್ ಆಗಿದ್ದು ಪ್ರತಿಭೆಗಳನ್ನ ಆಚೆ ತರಬೇಕು ಅನ್ನೋದಕ್ಕೋಸ್ಕರ. ಆ ಪ್ರತಿಭೆಗಳನ್ನ ಆಚೆ ತರುವಂತಹ ಕಾರ್ಯಗಳು ಸರಿಯಾಗಿ ಆಗ್ಬೇಕಲ್ವಾ? ಒಂದು ಪಕ್ಷ ಜೀ ಕನ್ನಡದಲ್ಲಾದ್ರೂ ಒಂದು ಪಕ್ಷ ಆಡಿಷನ್ನ ಮಾಡಿ ಏನೋ ಒಂದಷ್ಟು ಪ್ರತಿಭೆಗಳನ್ನ ಹೊರಗೆ ತರುವಂತಹ ಕೆಲಸ ಎಲ್ಲೋ ಒಂದ್ ಕಡೆ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಆದ್ರೆ ಕಲರ್ಸ್ ಕನ್ನಡದವ್ರು ಅಂತೂ ಕಾರ್ಯಕ್ರಮಗಳನ್ನ ಮಾಡ್ತಾರೆ ತಿರ್ಗಾ ಮುರ್ಗ ಅವ್ರನ್ನೇ ಹಾಕೊಂಡು ಮಾಡ್ತಾರೆ. ಎಲ್ರಿಗೂ ಅವಕಾಶ ಕೊಡ್ಬೇಕಲ್ವೇನ್ರಿ? ಎಲ್ರೂ ಕೂಡ ನಾನು ಇಂಥ ವೇದಿಕೆ ಸಿಕ್ಕಿದ್ರೆ ಸಾಕು ಬಳಸ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾರೆ. ಈ ರೀತಿ ಜನಗಳಿಗೆ ಅವಕಾಶ ಕೊಡಬೇಕು ಅಂದಿದ್ದು ಅವ್ರನ್ನೇ ರಿಪೀಟ್ ಹಾಕೊಳ್ಳೋದಿದ್ರೆ ನಾವ್ ಏನಕ್ಕೆ ನೋಡ್ಬೇಕು ಅನ್ನೋಕ್ಕಿಂತ ನಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾರೆ, ಹೊಸ ಪ್ರತಿಭೆಗಳನ್ನ ಗುರುತಿಸ್ತಾರೆ, ಹೊಸ ಪ್ರತಿಭೆಗಳನ್ನ ಪ್ರಪಂಚಕ್ಕೆ ಒಂದಷ್ಟು ಜನನ ಪರಿಚಯಿಸ್ತಾರೆ ಅಂತ. ಆದ್ರೆ ಇವತ್ತು ತಿರ್ಗಾ ಮುರ್ಗ ಆಲ್ರೆಡಿ ಅವ್ರನ್ನೇ ಹಾಕೊಳ್ತಿರ್ತಾರೆ. ಆಕ್ಚುಲಿ ನೀವು ಅವ್ರಿಗೆ ಒಂದು ವೇದಿಕೆ ಮಾಡ್ಕೊಟ್ಬಿಟ್ಟಿರ್ತೀರ ಆಯ್ತಾ? ಒಂದು ಸೀಸನ್ ನಡೀತು ಅಂದ್ರೆ ಅವ್ರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಟ್ಟ ರೀತಿನೇ ಆ ವೇದಿಕೆ ಅನ್ನೋದು ಬೇರೆಯವ್ರಿಗೂ ಸೃಷ್ಟಿ ಆಗ್ಬೇಕು ಅಲ್ವಾ? ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಮೇಲೆ ಮುಗಿತ, ಅವ್ರ ವೇದಿಕೆನ ಸೃಷ್ಟಿ ಮಾಡ್ಕೋತಾರೆ. ಅದೇ ರೀತಿ ಅದೇ ವೇದಿಕೆನ ನಿಮ್ಮ ಚಾನೆಲ್ಗಳ ಮುಖಾಂತರ ಬೇರೆ ವ್ಯಕ್ತಿಗಳು ಸೃಷ್ಟಿ ಮಾಡ್ಕೊಳ್ಳುವಂತಹ ಅವಕಾಶವನ್ನ ನೀಡಬೇಕಲ್ವಾ? ಇವತ್ತು ಅವ್ರಗಳಿಗೆ ಅವಕಾಶವನ್ನ ಕೊಡ್ತಾ ಹೋದ್ರೆ ಬೇರೆಯವರು ಎಲ್ಲಿ ಬೆಳೆಯೋಕಾಗತ್ತೆ? ಎಷ್ಟೋ ಜನಗಳು ಇದೇ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಅಥವಾ ಸಿಂಗಿಂಗ್ ಫೀಲ್ಡ್ ಅಲ್ಲಿ ಇದೇ ರೀತಿ ಮನರಂಜನಾ ಕಾರ್ಯಕ್ರಮ ಫೀಲ್ಡ್ ಅಲ್ಲೇ ಬೆಳಿಬೇಕು ಅನ್ನುವಂತಹ ಆಸಕ್ತಿ ಇರ್ತಾರೆ. ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದಾಗ ಅವ್ರೆಷ್ಟು ಹರ್ಟ್ ಆಗ್ತಾರೆ ಗೊತ್ತಾ? ಹರ್ಟ್ ಆಗೋಕ್ಕಿಂತ ನಾನು ಮಾಡೋ ಪ್ರಯತ್ನಕ್ಕೆ ಎಲ್ಲೋ ಪ್ರತಿಫಲ ಸಿಕ್ತಿಲ್ವಲ್ಲ ಅಂತ ಅಂತಾರೆ. ಕೆಲವೊಬ್ರು ಇಂತಹ ವೇದಿಕೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಆ ವೇದಿಕೆಯನ್ನ ಮಾಡಿಕೊಡುವಂತಹದ್ದು ಚಾನೆಲ್ಗಳ ಕರ್ತವ್ಯ ಅಲ್ವಾ? ಆಕ್ಚುಲಿ ಅವ್ರು ಇಂಟೆನ್ಷನಲಿ ಸ್ಟಾರ್ಟ್ ಮಾಡಿದ್ದೆ ಒಬ್ರನ್ನ ಗುರ್ತಿಸ್ಬೇಕು, ಜೊತೆಗೆ ಗುರ್ತಿಸ್ಬೇಕು, ಅವರ ಚಾನೆಲ್ನ ಗುರ್ತಿಸ್ಕೊಳ್ಳೋದ್ರ ಜೊತೆಗೆ ಆ ವ್ಯಕ್ತಿತ್ವವನ್ನ ಗುರ್ತಿಸ್ಬೇಕು ಅಂಡ್ ಅವ್ರಿಗೆ ಒಂದಷ್ಟು ವೇದಿಕೆಗಳನ್ನ ಸಿದ್ಧ ಮಾಡಬೇಕು, ಜೊತೆಗೆ ತನ್ನ ಚಾನೆಲ್ನ TRP ಕೂಡ ಹೆಚ್ಚು ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಆರಂಭ ಮಾಡಿದ್ರು. ಆದ್ರೆ ಹೋಗ್ತಾ TRP ಅನ್ನೋ ಬೇತಾಳದ ಹಿಂದೆ ಬಿದ್ದು ಇವತ್ತು ಎಷ್ಟೋ ಜನಗಳ ಒಂದು ಪ್ರತಿಭೆಯನ್ನ ಅವಕಾಶ ಕೊಡದೆ ಕಿತ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಎಷ್ಟೇ ಹೇಳ್ಕೋಬಹುದು, ಇವಾಗೇನ್ರಿ ಸೋಷಿಯಲ್ ಮೀಡಿಯಾ ಇದೆ, ಯಾರು ಹೆಂಗಾದ್ರೂ ಯೂಸ್ ಮಾಡ್ಕೋತಾರೆ ಅಂತ. ಎಷ್ಟೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡ್ರು ಕೂಡ ನಾನು ನನ್ನದೇ ಆದ ಪ್ರತಿಭೆಯನ್ನ ಒಂದು ವೇದಿಕೆ ಮೇಲೆ ಸೃಷ್ಟಿ ಮಾಡ್ಕೋಬೇಕು ಅನ್ನುವಂತಹ ಕನಸನ್ನ ಸಾವಿರಾರು ಜನ ಹೊತ್ತಿರ್ತಾರೆ. ಅವ್ರಿಗೆಲ್ಲ ಅವಕಾಶ ಮಾಡಿ ಕೊಡಬೇಕು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ, ಇವಾಗ ಫಾರ್ ಎಕ್ಸಾಂಪಲ್ ಜೀ ಕನ್ನಡದಲ್ಲೇ ನೋಡಿ, DKD ತಗೊಂಡ್ರೆ DKDಗೆ ಆಡಿಷನ್ ಮಾಡ್ತಾರೆ. ಆಡಿಷನ್ ಮಾಡಿ ಮತ್ತೆ ಯಾರು ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾರೆ, ಅದೇ ಫೀಲ್ಡ್ ಅಲ್ಲಿ ಇರ್ತಾರೆ, ಅಥವಾ ಅದೇ ಸೀರಿಯಲ್ ಅದೇ ಸಿನಿಮಾದಲ್ಲಿ ಇರ್ತಾರೆ, ಆ ಗುರುತಿಸ್ಕೊಂಡಂತಹ ವ್ಯಕ್ತಿನ ತಗೊಬಂದು DKDಗೆ ಹಾಕ್ತಾರೆ. ಹಾಗಾದ್ರೆ ಇವತ್ತು ಎಷ್ಟೋ ಜನ ಡ್ಯಾನ್ಸ್ ಕ್ಲಾಸ್ಗಳಿಗೆ ಹೋಗಿ ನಾನು ಒಂದಲ್ಲ ಒಂದು ದಿನ ಒಂದು ಸ್ಟೇಜ್ ಅಲ್ಲಿ ಗುರುತಿಸ್ಕೊಳ್ತೀನಿ ಅಂತ ಅನ್ಕೊಂಡವರಂತಹ ಮನಸ್ಥಿತಿ ಏನಾಗಬೇಕು? ಅವರು ಕೂಡ ಒಂದು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ದಾರೆ ಅಂತ ಕಷ್ಟಪಟ್ಟು ಹೋಗ್ತಿದ್ದಾರೆ ಅಂದ್ರೆ ಎಲ್ಲೋ ನನಗೊಂದ್ ಕಡೆ ವೇದಿಕೆ ಸಿಗತ್ತೆ ಅನ್ನುವಂತಹ ಉದ್ದೇಶದಿಂದಲ್ವಾ? ಆ ಉದ್ದೇಶವನ್ನ ಈಡೇರಿಸುವಂತಹ ಕರ್ತವ್ಯ ಚಾನೆಲ್ಗಳದ್ದು ಆಗಿರುತ್ತೆ. ಯಾಕಂದ್ರೆ ನೀವು ಯಾವಾಗ ಸೀಸನ್ 1 ಸೀಸನ್ 2 ನಲ್ಲಿ ತಾವು ತಮ್ಮ ಚಾನೆಲ್ನ ಒಂದಷ್ಟು ಮುಖಗಳನ್ನ ತೋರಿಸಿರ್ತೀರಾ, ಅಲ್ಲಿ ನನಗೂ ಅವಕಾಶ ಸಿಗತ್ತೇನೋ ಅನ್ಕೊಂಡು ಒಂದಷ್ಟು ಏನೋ ಟ್ರೈನಿಂಗ್ ಕ್ಲಾಸ್ಗಳಿಗೋ ಅಥವಾ ಡ್ಯಾನ್ಸ್ ಕ್ಲಾಸ್ಗಳಿಗೋ ಅಥವಾ ಒಂದು ಏನೋ ನಟನಾ ರಂಗಕ್ಕೋ ಅಥವಾ ಡ್ರಾಮಾ ಕ್ಲಾಸ್ಗಳಿಗೋ ಈ ಥರ ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ
ಆಯ್ತಾ. ಅವರೆಲ್ಲ ಕಷ್ಟಪಡೋದಕ್ಕೆ ದಯಮಾಡಿ ಒಂದಷ್ಟು ವೇದಿಕೆಗಳನ್ನ ಸೃಷ್ಟಿ ಮಾಡಿ ಆಯ್ತಾ. ಎಷ್ಟೋ ಜನ ನಾನು ಇವಾಗ ಸೀಸನ್ 1 ಬಂದಿದೆ, ಸೀಸನ್ 2 ಬಂದಿದೆ, ನೆಕ್ಸ್ಟ್ 3 ಅಲ್ಲಿ ನಾನು ಕಾಣಿಸ್ಕೋಬಹುದೇನೋ, ನನಗೂ ಅವಕಾಶ ಸಿಗ್ಬೋದೇನೋ. ಅದಕ್ಕೆ ನಾನು ಏನೆಲ್ಲ ತರಬೇತಿಯನ್ನ ತಗೊಳಕ್ ಸಾಧ್ಯನೋ ಅಷ್ಟು ತರಬೇತಿಯನ್ನ ತಗೊಳ್ಳೋಣ. ಆ ತರಬೇತಿ ಮುಖಾಂತರ ನಾನು ಒಂದಷ್ಟು ತಯಾರಿಯಾಗಿ ಚಾನೆಲ್ಗಳ ಮುಂದೆ ನಿಂತ್ಕೊಳ್ಳೋಣ ಅನ್ನುವಂತಹ ಮನಸ್ಥಿತಿಗೆ ಬದಲಾಗಿರ್ತಾರೆ ಜನ. ಆ ತರ ಬದಲಾದಂತಹ ವ್ಯಕ್ತಿಗಳನ್ನ ಅವರ ಪ್ರತಿಭೆಯನ್ನ ಗುರುತಿಸೋದ್ರ ಮೂಲಕ ಅವರು ಏನು ತರಬೇತಿಯನ್ನ ತಗೊಂಡು ತಯಾರಾಗಿರ್ತಾರೆ ಅವರಿಗೆ ಅವಕಾಶ ಕೊಡೋದ್ರ ಮೂಲಕ ಒಂದಷ್ಟು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡಿ. ಇದು ನನಗನ್ಸಿದ್ದು. ಇದರಲ್ಲಿ ಏನಾದರೂ ತಪ್ಪು ಅಂತ ನಿಮಗನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಹೀಗೆ ವೀಕ್ಷಿಸ್ತಾ ಇರಿ ಮೇಘನಾ ಯುವ ಶಂಕರ್ ಘಟ್ಟ ಚಾನಲ್. ಎಲ್ರಿಗೂ ಕೂಡ ಲವ್ ಯು ಆಲ್. ಟೇಕ್ ಕೇರ್, ಬಾಯ್.